ಒಡವೆಗಳಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಹೆಣ್ಮಕ್ಳಿಗೆ ಅಂದರೆ ಒಡವೆಗಳಂದರೆ ಪಂಚಪ್ರಾಣ. ಎಲ್ಲರಿಗೂ ಲಕ್ಷಾಂತರ ರೂಪಾಯಿ ಕೊಟ್ಟು ಅಫೋರ್ಡ್ ಮಾಡಿ ತಗೊಳಕ್ಕಾಗಲ್ಲ ಅಲ್ವಾ? ಸೊ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಣ್ಮಕ್ಳು ಅಂದರೆ ವಯಸ್ಸಾಗೋದವ್ರಿಗೂ ಇಷ್ಟ ಒಡವೆಗಳಂದರೆ. ಈಗ ತುಂಬ ಟ್ರೆಂಡಿಂಗ್ ಆಗಿರೋದು ನಮ್ಮ ವಿಕ್ಟೋರಿಯನ್ ಜ್ಯುವೆಲ್ಲರ್ಸ್. ಇವತ್ತು ಕೆಲವೊಂದು ವಿಕ್ಟೋರಿಯನ್ ಜ್ಯುವೆಲ್ಲರೀಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇವೆಲ್ಲ ಅಫೋರ್ಡಬಲ್ ರೇಟು, ಗುಡ್ ಕ್ವಾಲಿಟಿ, ಆಯಿತಾ? ಗುಡ್ ಕ್ವಾಲಿಟಿ. ನಾನು ಯಾವುದೇ ಆನ್ಲೈನಲ್ಲಿ ತಗೊಂಡಿಲ್ಲ, ಇದು ಶಾಪಲ್ಲೇ ಪರ್ಚೇಸ್ ಮಾಡಿರೋದು. ಇದನ್ನು ಒಂದ್ಸಲ ಕ್ಲೋಸಪ್ ವ್ಯೂ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ರೀತಿ ಇದೆ ಅಂತ. ಅದಕ್ಕೆ ಮ್ಯಾಚಿಂಗು ಇಯರಿಂಗ್ಸ್. ಈ ವಿಕ್ಟೋರಿಯನ್ ಜ್ಯುವೆಲ್ಲರೀಸಲ್ಲೂ ಎರಡು ರೀತಿ ಇದೆ. ಒಂದು ಬಂದ್ಬಿಟ್ಟು ಇದನ್ನು ಕ್ಲೋಸಪ್ ವ್ಯೂ ಅಲ್ಲಿ ತೋರಿಸ್ತೀನಿ. ಒಂದು ಬಂದ್ಬಿಟ್ಟು ನಿಮಗೆ ಅಫೋರ್ಡಬಲ್ ರೇಂಜಲ್ಲಿ ಸಿಗುತ್ತೆ. ಈಗೆಲ್ಲ ನಿಮಗೆ ಮೀಶೋ ಮತ್ತು ಬೇರೆ ಕಡೆ ಎಲ್ಲ 250, 300ಗೆಲ್ಲ ಸಿಗುತ್ತೆ. ಬಟ್ ನಾನು ತಗೊಂಡಿರೋ ಕ್ವಾಲಿಟಿ ಬಿಟ್ ಕಾಸ್ಟ್ಲಿ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಇದು ಇರಲಿ ಅಂದರೆ ಡ್ಯೂರಬಲ್ಲು ಅಂತ ಅಷ್ಟೇ. ನೋಡಿ ಯಾವ ರೀತಿ ಇದೆ ಅಂತ. ಇದು ಎರಡೆಳೆದು ತುಂಬ ಚೆನ್ನಾಗಿದೆ. ಸೊ ಇದು ಡಿಟ್ಯಾಚಬಲ್ಲು, ನೀವು ಇದನ್ನು ರಿಮೂವ್ ಸಹ ಮಾಡ್ಬೋದು. ಒಂದು ನಿಮಿಷ ಪೆಂಡೆಂಟ್ನ ಕ್ಲೋಸಪ್ ವ್ಯೂಲ್ಲಿ ತೋರಿಸ್ತೀನಿ. ಹೆಣ್ಮಕ್ಳಿಗೆಲ್ಲ ಒಡವೆ ಅಂದರೆ ಎಷ್ಟು ಇಷ್ಟ ಅಲ್ವಾ? ಇರಿ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದು ದಾಳಿಂಬ್ರೆ ಪಿಂಕ್ ಅಂತ ಹೇಳ್ತೀವಿ. ಕ್ವೈಟ್ ಇದು ಒಂದೆಳೆಗೆ ಒಂದು ರೇಟ್ ಇರುತ್ತೆ, ಎರಡೆಳೆಗೆ ಒಂದು ರೇಟ್ ಇರುತ್ತೆ. ಬಟ್ ಇದು ಟ್ರೆಂಡಿಂಗ್ ಆಗಿದೆ ಈಗ. ವಿಕ್ಟೋರಿಯನ್ ಜ್ಯುವೆಲ್ಸು ಟ್ರೆಂಡಿಂಗಲ್ಲಿದೆ ಈಗ. ಸೊ ಇದರಲ್ಲೂ ನೀವು ಗೋಲ್ಡಲ್ಲಿ ಮಾಡಿಸ್ಕೊಳ್ಬೇಕು ಅಂದರೆ ನಿಮಗೆ ನಾವು ಒಂದು ಸಲ ಹಾಕ್ಕೊಳ್ತೀವಿ, ತಂದು ಬೀರುಲ್ಲಿ ಇಟ್ಬಿಡ್ತೀವಿ ಅಲ್ವಾ? ನೋ ಯೂಸು. ಅಷ್ಟೊಂದು ನಾವು ಬಜೆಟ್ ಕೊಟ್ಟು ಅಷ್ಟೊಂದು ಇದು ಇನ್ವೆಸ್ಟ್ ಮಾಡಿ ತೊಗೊಂಡಿರೋದನ್ನ ತಂದೊಂದು ಯಾವಾಗಲೂ ವರ್ಷಕ್ಕೋ 6 ತಿಂಗಳಿಗೋ 3 ತಿಂಗಳಿಗೋ ಹಾಕ್ಕೊಳ್ತೀವಿ, ಆಮೇಲೆ ಸೈಡಲ್ಲಿ ಇಟ್ಬಿಡ್ತೀವಿ. ಸೊ ಇದು ನೋಡಿ, ನಾನು ಹೇಳ್ದಂಗೆ ಇದು ಅಫೋರ್ಡಬಲ್ ರೇಟಲ್ಲಿದೆ ನಿಮಗೆ. ಮತ್ತೆ ಇದು ಯಾವುದು ಪ್ರಮೋಷನ್ ಅಲ್ಲ, ನಾನು ತೊಗೊಂಡಿರೋದು. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ, ಇಷ್ಟ ಇದ್ದರೆ, ಹೇಮ ನಾನು ತೊಗೊಳ್ತೀನಿ ಅಂತಂದರೆ ನಾನು ಫೋನ್ ನಂಬರ್ ಕೊಡ್ತೀನಿ, ನೀವು ಧಾರಾಳವಾಗಿ ಅವ್ರನ್ನೇ ಕೇಳ್ಬೋದು ಹೇಮ ಎಷ್ಟು ಕಮಿಷನ್ ತೊಗೊಳ್ತಿದ್ದಾಳೆ ಅಂತ. ಇನ್ಫ್ಯಾಕ್ಟ್ ಅವ್ರಿಗೆ ಗೊತ್ತೇ ಇಲ್ಲ ನಾನೊಬ್ಬ ಯೂಟ್ಯೂಬರು ಅಂತ. ನನಗೆ ಇಷ್ಟ ಆಯಿತು, ನಾನು ನಾರ್ಮಲಾಗಿ ಹೋಗಿ ತೊಗೊಂಡೆ. ಸೊ ಹೆಂಗಿದೆ ಅಂತ ಒಂದ್ಸಲ ಕ್ಲೋಸಪ್ ವ್ಯೂ ತೋರಿಸ್ಬಿಡ್ತೀನಿ. ಜಸ್ಟ್ ಇದನ್ನು ಈ ಸೀರೆಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾರೆ ನೋಡಿ. ಇದು ಯಾವ ರೀತಿ ಬರುತ್ತೆ ಅಂತ. ಸೊ ತುಂಬ ಚೆನ್ನಾಗಿದೆ ಇದು. ನೀವು ಒಂದ್ಸಲ ನೋಡಿ, ಕ್ಲೋಸಪ್ ವ್ಯೂ ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿದೆ. ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಯರಿಂಗ್ಸು ನಾನು ಹೇಳಿದ್ನಲ್ಲ, ಕಾಸು ಕೊಟ್ಟಂಗೆ ಕರಿಮಣಿ. ಇದರಲ್ಲಿ ನಿಮಗೆ ಲೋ ಕ್ವಾಲಿಟಿನೂ ಸಿಗುತ್ತೆ, ಹೈ ಕ್ವಾಲಿಟಿನೂ ಸಿಗುತ್ತೆ. ಬಟ್ ನೀವೇನಾದ್ರು ಹೇಮ ನೀನು ಎಲ್ಲಿ ತೊಗೊಂಡೆ, ನಾವು ಅಲ್ಲೇ ತೊಗೊಳ್ತೀವಿ ಅನ್ನೋ ಅಂಗಡೀಲಿ ಲೋ ಕ್ವಾಲಿಟಿ ವಿಕ್ಟೋರಿಯನ್ ಜ್ಯುವೆಲ್ಲರ್ಸ್ ಇಲ್ಲ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅವ್ರ ಹತ್ರ ಸುಮಾರು 4 ರಿಂದ 5 ಪೀಸ್ ವಿಕ್ಟೋರಿಯನ್ ಜ್ಯುವೆಲ್ಲರ್ಸ್ ತಂದೆ. ಇದು ನನ್ನ ಪರ್ಸ್ನಲ್ಗೆ ತಂದಿರೋದು, ಯಾವುದೇ ಸೇಲ್ಗೆ ಅಥವಾ ಪ್ರಮೋಷನ್ಗೆ ಇಲ್ಲ. ನಾನು ಸುಮಾರು ಅಂಗಡಿಗಳನ್ನ ನೋಡ್ತಾ ಇದ್ದೆ, ಬಟ್ ನೋಡೋದು ಬೇರೆ, ಬಟ್ ನಾವು ಹೋಗಿ ಫೀಲ್ ಮಾಡಿ ತೊಗೊಳೋದು ಬೇರೆ ಅಲ್ವಾ? ಇಲ್ಲೊಂದು ಬೇಬಿ ಪಿಂಕ್ ತೊಗೊಂಡಿದ್ದೀನಿ, ಮತ್ತು ಒಂದು ಲ್ಯಾವೆಂಡರ್ ತೊಗೊಂಡಿದ್ದೀನಿ. ಯಾಕೆಂದರೆ ಈಗ ಟ್ರೆಂಡಿಂಗ್ ಆಗಿರೋದು ನಮ್ಮ ವಿಕ್ಟೋರಿಯನ್ ಜ್ಯುವೆಲ್ಲರ್ಸು. ಅಕಸ್ಮಾತ್ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಂಬರ್ ಕೊಡ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಮತ್ತು ಇದು ಯಾವ ಪ್ರಮೋಷನ್ನು ಅಲ್ಲ. ನಾನು ಹೇಳ್ದಂಗೆ ಅವ್ರಿಗೆ ಗೊತ್ತೇ ಇಲ್ಲ ನಾನೊಬ್ಬ ಯೂಟ್ಯೂಬರ್ ಅಂತ. ನಾನು ಪರ್ಸ್ನಲ್ಗೆ ಅಂತ ನಾನು ತೊಗೊಂಡೆ. ಹೆವಿ ಇನ್ವೆಸ್ಟ್ಮೆಂಟ್ ಕೊಟ್ಬಿಟ್ಟು ಚಿನ್ನ ಬೆಳ್ಳಿ ಎಲ್ಲ ತೊಗೊಂಡು ಏನು ಬರ್ತಿಲ್ಲ ರೀ. ತಂದು ಬೀರುಲ್ಲಿ ಇಡ್ತೀವಿ, ಇಲ್ಲ ಲಾಕರಲ್ಲಿ ಇಡ್ತೀವಿ ಅಲ್ವಾ? ಸೊ ನೋಡಿದ್ದು ಯಾವ ರೀತಿ ಬರುತ್ತೆ ಅಂತ. ಒಂದು ನಿಮಿಷ. ಇದು ಪಿಂಕ್ ಸಾರಿ ಮತ್ತು ಗ್ರೀನು ತುಂಬ ಚೆನ್ನಾಗಿರುತ್ತೆ. ನೋಡಿದ್ದು ಯಾವ ರೀತಿ ಬರುತ್ತೆ. ಸುಮಾರು ಜನ ಯಾವಾಗಲೂ ಅಯ್ಯೋ ಹೇಮ ಯಾವಾಗಲೂ ಮೇಕಪ್ತೆ ತೋರಿಸ್ತಾಳೆ, ಪ್ಯಾಕೇಜ್ ತೋರಿಸ್ತಾಳೆ, ಪಿಗ್ಮೆಂಟೇಷನ್ ತೋರಿಸ್ತಾಳೆ ಅಂತ ಅಂದಿರೋರಿಗೆ ಇವತ್ತೊಂದು ಡಿಫ್ರೆಂಟಾಗಿ ಚೇಂಜ್ ಆಗಿರೋ ಒಂದು ವಿಡಿಯೋ ನೋಡಿ. ನಿಮಗೆ ಇದು ಕೊಟ್ಟಿರ್ತಾರೆ, ಥ್ರೆಡ್ ಕೊಟ್ಟಿರ್ತಾರೆ. ಓಕೆನಾ? ನೀವು ಎಷ್ಟು ಬೇಕಾದರೂ ಅದು ಇದು ಮಾಡ್ಕೊಳ್ಬೋದು. ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ ತೋರಿಸ್ತೀನಿ. ಎಲ್ಲ ಪುಷ್ ಬ್ಯಾಕ್ ಇದೆ, ಇದು ಪುಷ್ ಬ್ಯಾಕ್ ಇದೆ. ಸೊ ಇದೊಂಥರ ಡಿಫ್ರೆಂಟ್ ಕಲರು, ಎಲ್ಲರಿಗೂ ಇಷ್ಟ ಆಗೋಂಥ ಕಲರು. ಓಕೆನಾ? ನೋಡಿ, ಒಂದು ನಿಮಿಷ, ಇದ್ರ ಜೊತೆಗೆ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೇನಾದ್ರು ಪ್ರೈಸ್ ಬೇಕಿದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ, ಹೇಮ ಈ ಕಲರ್ ಯಾವ ಪ್ರೈಸು, ಈ ಕಲರ್ ಯಾವ ಪ್ರೈಸು ಅಂತ. ನೀವು ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ತೊಗೊಳ್ಬೇಕು. ನನಗೂ ಇದು ಇನ್ವಾಲ್ವ್ಮೆಂಟೇ ಇಲ್ಲ ಮಧ್ಯದಲ್ಲಿ.
ಚೆನ್ನಾಗಿದೆ. ಇದು ಬೇಬಿ ಪಿಂಕ್ಗಿನ ಲೈಟ್ ಆಗಿದೆ. ಸೊ ಹಾಕ್ಕೊಂಡಾಗ ನಮಗೆ ಲುಕ್ಕು ಗೊತ್ತಾಗೋದು. ನೋಡಿ, ಒಂದು ನಿಮಿಷ ಜಸ್ಟ್ ಹಾಕ್ಕೊಂಡು ತೋರಿಸ್ತೀನಿ. ಹಾಕ್ಕೊಂಡಾಗ ನಮ್ಗೆ ಲುಕ್ಕು ಗೊತ್ತಾಗುತ್ತೆ. ನಾನಿವತ್ತೊಂದು ಫಂಕ್ಷನ್ಗೆ ಹೋಗಿದ್ದೆ, ಸೊ ಅದಕ್ಕೆ ಯಾಕೆ ಇದನ್ನೇ ಶೂಟ್ ಮಾಡಬಾರ್ದು ಅಂತ ಶೂಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ದೊಡ್ಡದಾಗಿದೆ, ಇದು 2 ಎಳೆ. ಪುಷ್ ಬ್ಯಾಕ್ ಇದೆ ನಿಮ್ಗೆ ಇಯರಿಂಗ್ಸು, ಏನು ಯೋಚನೆ ಪಡೋಂಗೆ ಇಲ್ಲ. ಇಯರಿಂಗ್ಸು ಈ ಥರ ಬರುತ್ತೆ. ನಾನು ರೆಡ್ ಸೀರೆ ಹುಟ್ಟಿದೆ ಅಂತ ಅದನ್ನು ಹಾಕ್ಕೊಂಡು ಹೋದೆ. ನನ್ನ ಹತ್ರ ಪಿಂಕು ಯಾವುದೂ ಇಲ್ಲ ಸ್ಯಾರಿ. ಪಿಂಕ್ ಇದ್ದರೆ ಡೆಫಿನೆಟಾಗಿ ಅದನ್ನು ಹಾಕ್ಕೊಂಡು ಹೋಗ್ತಿದ್ದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕಲರ್ದು ತೋರಿಸ್ತೀನಿ. ಇದು ಪಿಂಕ್ನ ರಿಮೂವ್ ಮಾಡ್ತೀನಿ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ನೀವು ಅಂಗಡಿಲೇ ಕೇಳಬೇಕಿದು. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾರಿಗೆ ಏನು ಬೇಕೋ ಕೇಳಿ. ನಾನು ಅಂಗಡಿದು ಫೋನ್ ನಂಬರ್ ಕೊಡ್ತೀನಿ, ನೀವು ಡೈರೆಕ್ಟಾಗಿ ಮಾತಾಡ್ಕೊಳ್ಬೋದು ಅವ್ರ ಹತ್ರನೇ. ಇದು ಒಂದೆಡೆಗೆಲ್ಲ ಇಯರಿಂಗ್ಸ್ ಇಲ್ಲ ಫ್ರೆಂಡ್ಸ್, 2 ಎಳೆಗೆ ಮಾತ್ರ ಇಯರಿಂಗ್ಸ್ ಬರುತ್ತೆ. ಒಂದೆಡೆಗೆಲ್ಲ ನಿಮಗೆ ಇಯರಿಂಗ್ಸ್ ಬರೋಲ್ಲ. ಓಕೆನಾ, ಜಸ್ಟ್ ಈ ಥರ. ಇದು ಲೈಟ್ ಲ್ಯಾವೆಂಡರ್ ಬರುತ್ತೆ ನಿಮಗೆ. ಸೊ ಈ ಒಂದೆಳೆಗೆಲ್ಲ ನಿಮಗೆ ಇಯರಿಂಗ್ಸ್ ಬರೋಲ್ಲ, ಅಂದರೆ ಕತ್ತಿಗೆ ಬರೋಲ್ಲ, ಸ್ವಲ್ಪ ಕೆಳಗೆ ಬರುತ್ತೆ. ಇದು ಕಮ್ಮಿ ಇದೆ. ಅವ್ರ ಹತ್ರ ಪ್ರೈಸ್ ಜಾಸ್ತಿ ಇದೆ, ಅಂದರೆ ಈ 2 ಎಳೆಗೆಲ್ಲ ಪ್ರೈಸ್ ಜಾಸ್ತಿ ಇದೆ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬೀಡ್ಸು. ನೀವು ಬೇಕಾದ್ರೆ ಒಂದ್ಸಲ ನಿಮ್ಗೆ ಎಲ್ಲಿ ಕಮ್ಮಿ ಬೆಲೆ ಅಂತ ನಿಮಗೆಲ್ಲ ಗೊತ್ತಿದ್ದರೆ ಅಥವಾ ಗೊತ್ತಿಲ್ಲ ಅಂದರೆ ಒಂದ್ಸಲ ಸರ್ಚ್ ಮಾಡಿ ಅಲ್ಲಿ ಇವ್ರ ಹತ್ರ ನೋಡಿ ಬೀಡ್ಸ್ ಹೋಗಿ. ಅಲ್ಲಿ ಲೋ ಕ್ವಾಲಿಟಿ ಬೀಡ್ಸ್ ಒಂದ್ಸಲ ಚೆಕ್ ಮಾಡಿಕೊಂಡು ಇವ್ರ ಅಡ್ರೆಸ್ ತೊಗೊಂಡಿರ್ತೀರಲ್ಲ ಅಲ್ಲೋಗಿ ಒಂದ್ಸಲ ಹೈ ಕ್ವಾಲಿಟಿ ಬೀಡ್ಸ್ ನೋಡಿ ಹೆಂಗಿದೆ ಅಂತ. ನಿಜವಾಗಿ ತುಂಬ ಚೆನ್ನಾಗಿದೆ ಇವ್ರ ಬೀಡ್ಸು, ದೂಸರ ಮಾತೇ ಇಲ್ಲ, ಅದ್ಭುತವಾಗಿದೆ ನೋಡಿ. ಇದು ಒಂದು ಸಿಂಪಲ್ ಸ್ಮಾಲ್ ಕಲೆಕ್ಷನ್ಸು. ನಾನು ರೀಸೆಂಟಾಗಿ ತೊಗೊಂಡಿದ್ದು ವಿಕ್ಟೋರಿಯನ್ ಜ್ಯುವೆಲ್ಲರ್ಸ್. ಇದು ನನ್ನ ಪರ್ಸ್ನಲ್ ಯೂಸ್ಗೆ, ಯಾರಿಗೆ ಕೊಡೋಕ್ಕೆ ಗಿಫ್ಟು ಅದೆಲ್ಲ ಇಲ್ಲ. ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ಕೆಲವೊಂದು ಈಗ ಟ್ರೆಂಡಿಗಲ್ಲ ವಿಕ್ಟೋರಿಯನ್ ಜ್ಯುವೆಲ್ಸು. ನಾನು ಮತ್ತೆ ಹೇಳ್ತಿದ್ದೀನಿ, ಇದು ಯಾವುದೇ ಪ್ರಮೋಷನ್ ಅಲ್ಲ. ಮತ್ತು ಇದರಲ್ಲಿ ಲೋ ಕ್ವಾಲಿಟಿ ಹೈ ಕ್ವಾಲಿಟಿ ಇರ್ತಾರೆ, ದುಡ್ಡು ಕೊಟ್ಟಂಗೆ ಕರಿಮಣಿ ಅಂತ. ಸೊ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಿಮಗೆ ಇದು. ಮತ್ತು ನೀವು ಅವ್ರನ್ನ ದಯವಿಟ್ಟು ಕೇಳಿ, ಹೇಮಾ ನಾಗರಾಜ್ ಅವ್ರಿಗೆ ಗೊತ್ತೇ ಇರೋಲ್ಲ ಯಾರು ಅಂತ. ಸೊ ನಾನು ನಾರ್ಮಲ್ ಪಬ್ಲಿಕ್ ಹೋದಂಗೆ ಹೋಗಿ ತಗೊಂಡೆ. ತುಂಬ ವೆರೈಟೀಸ್ ಇದೆ, ಎಲ್ಲ ಚೆನ್ನಾಗಿದೆ ಅವ್ರ ಅಂಗಡಿಲಿ. ನಾನು ಹೇಳಿದ್ನಲ್ಲ, ಸ್ವಲ್ಪ ಕ್ವಾಲಿಟಿ ಮೇಲೆ ಗಮನ ಇರೋರು, ಹೌದು ಕ್ವಾಲಿಟಿ ಒಂದ್ಸಲ ಬೈ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಬೈ ಮಾಡಬೇಕು ಅನ್ನೋರು ಧಾರಾಳವಾಗಿ ಅಲ್ಲಿ ಬೈ ಮಾಡ್ಬೋದು. ಸೊ ನನಗೆ ಎಲ್ಲದಕ್ಕಿಂತ ಇದು ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇವತ್ತೊಂದು ಫಂಕ್ಷನ್ಗೆ ಹೋಗಿದ್ದಲ್ಲ, ಹಂಗೆ ಬಂದಿದ್ದ ತಕ್ಷಣ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸೊ ಹೇಗಿತ್ತು ಇವತ್ತಿನ ಈ ವಿಡಿಯೋ, ಚಿಕ್ಕ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ, ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಎಲ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.